ಜಯಂತ್ ಮಯೂರಿ ಸಂಬಂಧ ಕೆಡಬೇಕು. ಅದಕ್ಕೆ ಏನೇನು ಮಾಡಬೇಕು ಆ ವ್ಯವಸ್ಥೆ ಮಾಡಿ ನಾನು ಇಲ್ಲಿಂದ ಹೊಡೋದು. ಈಗಾಗಲೇ ಸ್ವಲ್ಪ ಹುಳಿ ಹಿಂಡಿದ್ದೀನಿ, ಅದೇ ವರ್ಕೌಟ್ ಆಗುತ್ತೆ. ನೋಡು ಸಿಂಧು, ಯಾವ ಕಾರಣಕ್ಕೂ ನೀನು ಸೆಂಟಿಮೆಂಟ್ ಪ್ಲೇ ಮಾಡಬೇಡ. ನೀನು ಅಷ್ಟೇ ಯಾವ ಸೆಂಟಿಮೆಂಟ್ಗೂ ಕರಗಕ್ಕೆ ಹೋಗಬೇಡ. ಇದೇನು ಪುಟ್ಟು, ನೀನೇ ಬಡ್ಸ್ಕೊಂಡು ತಿಂತಿದ್ಯಾ? ಕರೆದಿದ್ರೆ ನಾನು ಬಂದು ಬಡಿಸ್ತಿರ್ಲಿಲ್ವಾ? ಅಟ್ಲೀಸ್ಟ್ ಮಯೂರಿನಾದರೂ ಕರೆದಿದ್ರೆ ಅವಳಾದರೂ ಬಡಿಸ್ತಿರ್ಲಿಲ್ವೇನೋ? ಎಲ್ಲಿ ಮಯೂರಿ? ಅವಳಿನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಟೈಮ್ ಎಷ್ಟಾಗಿದೆ ಅನ್ನೋದು ನೋಡಿದ್ಯಾ ನೀನು? ಮನೆ ಸೊಸೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂದರೆ ಅಕ್ಕಪಕ್ಕದವ್ರು ಏನು ಮಾತಾಡ್ತಾರೆ ಅನ್ನೋದಾದ್ರೂ ಗೊತ್ತಿದೆಯಾ ನಿನಗೆ? ಏನಮ್ಮ ಮಾತಾಡ್ತಾರೆ? ನಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಆದರೆ ಬೀದಿಲಿರೋರೆಲ್ಲ ನಮ್ಮನ್ನು ನೋಡಿ ನಗ್ತಾರೆ. ನಾವೇನಾದರೂ ಖುಷಿಯಾಗಿದ್ರೆ ಎಲ್ಲ ಹೊಟ್ಟೆ ಹುರ್ಕೋತಾರೆ. ನಮ್ಮ ಮನೆ ಪ್ರಾಬ್ಲಮ್ನ ಅವ್ರು ಬಂದು ಸಾಲ್ವ್ ಮಾಡ್ತಾರ? ಇಲ್ಲ, ನಮ್ಮ ಸಮಸ್ಯೆಗಳನ್ನ ನಾವೇ ಸಾಲ್ವ್ ಮಾಡ್ಕೋಬೇಕು. ಆದರೆ ನೀನು ಮನೆಯವ್ರಿಗಿಂತ ಅಕ್ಕಪಕ್ಕದವರೇ ನಿನಗೆ ಇಂಪಾರ್ಟೆಂಟ್ ಅಲ್ವಾ? ಹಾಗಲ್ಲ ಪುಟ್ಟು. ನಿನ್ನ ತಲೆ ಯಾರು ಕೆಡಿಸಿದ್ದು ಅಂತ ನನಗೆ ಗೊತ್ತು. ಎಲ್ಲಿ ನಿನ್ನ ಪಾರ್ಟ್ನರು? ಸಿಂಧು, ಅತ್ತೆ. ಇಷ್ಟೊತ್ತಿಗಾಗಲೇ ಬೆಂಗಳೂರು ಬಸ್ ಹಿಡ್ದಿರ್ಬೇಕು ಅಲ್ವಾ? ಸಿಂಧು ಹೊರಟಿದ ವಿಷಯ ನಾನು ಯಾರಿಗೂ ಹೇಳಿಲ್ಲ. ಸಿಂಧು ಹೋಗಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಅದಕ್ಕೆ ಕಾರಣ ನಾನೇ. ಸಿಂಧು ಅತ್ತೆ ನಿನ್ನ ತಲೆ ಕೆಡಿಸಿ ನನ್ನ ಮಯೂರಿನ ಬೇರೆ ಮಾಡೋದಕ್ಕೆ ನಿನ್ನ ಮುಂದೆ ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿನ್ನೆದ್ರು ಮಯೂರಿನ ಬೈಯೋ ಥರ ನಾಟಕ ಮಾಡ್ತಾರೆ. ಯಾಕಮ್ಮ ಇದೆಲ್ಲ? ಮಯೂರಿ ತುಂಬ ಒಳ್ಳೆಯವಳಮ್ಮ. ಯಾವಾಗಲಾದರೂ ಮಯೂರಿ ನಮ್ಗೆ ತೊಂದರೆ ಕೊಟ್ಟಿದ್ದಾಳೆ. ಚಾರು ಕೊಟ್ಟಿದ್ದ ಕಾಟನ್ನೆಲ್ಲ ಮನೆಯವ್ರಿಗೋಸ್ಕರ ಸಹಿಸ್ಕೊಂಡು ನೆನಪು ಮಾಡ್ಕೊ. ಆ್ಯಕ್ಚುಲಿ ನಾವು ಅವಳಿಗೆ ತೊಂದರೆ ಕೊಟ್ಟಿದ್ದು. ಪಾಪ ಅಮ್ಮ ಮಯೂರಿ ಎಲ್ಲ ಸಹಿಸ್ಕೊಂಡಿದ್ಲು. ಈ ನೋವು ಹಠ ಎಲ್ಲ ಬಿಟ್ಬಿಡು. ಸೋಮು ಮಾವಂಗೆ ಎಲ್ಲ ವಿಷಯ ತಿಳಿಸ್ದೆ. ಮಾವ ತುಂಬ ಕೋಪ ಮಾಡಿಕೊಂಡು ಸಿಂಧು ಅತ್ತೆ ಕಾಲ್ ಮಾಡಿ ಬೆಂಗಳೂರು ಕರೆಸ್ಕೊಂಡ್ರು. ಯಾಕಮ್ಮ, ನಾವು ಚೆನ್ನಾಗಿರೋದು ನೋಡೋಕೆ ನಿನಗಿಷ್ಟ ಇಲ್ವಾ? ಹೇಳ್ಬಿಡು. ನಿನಗಿಷ್ಟ ಇಲ್ಲ ಅಂದರೆ ನಾವು ಮನೆ ಬಿಟ್ಟು ಹೋಗ್ತೀವಿ. ಮನೆ ಬಿಟ್ಟು ಹೋಗ್ತೀಯಾ? ಇನ್ನೇನು ಮಾಡ್ಲಮ್ಮ? ಇನ್ನೆಷ್ಟು ದಿನ ಅಂತ ನಾನು ಇದೇ ರೀತಿ ಕೊರಗ್ತಾನೆ ಇರಬೇಕು? ನನಗೆ ಗೊತ್ತು, ನೀನು ಇದೇ ರೀತಿ ಬೇರೆಯವ್ರ ಮಾತು ಕೇಳಿಕೊಂಡು ಮಯೂರಿ ಕಾಟ ಕೊಡ್ತಾನೆ ಇರ್ತೀಯ. ನನ್ನ ಮಯೂರಿ ಸಂಕಟ ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಇಲ್ಲ ಪುಟ್ಟು, ನೀವಿಬ್ರು ಸಂಕಟ ಪಡಬೇಕು, ನೀವಿಬ್ರು ದೂರ ಆಗ್ಬೇಕು ಅಂತ ನಾನು ಯಾವತ್ತೂ ಬಯಸಲಿಲ್ಲ. ದುಡ್ಡುಗೋಸ್ಕರ ಚಾರು ನನ್ನ ಸೊಸೆ ಆಗ್ಬೇಕು ಅಂತ ನನ್ನ ಆಸೆ ಪಟ್ಟಿದ್ದ ನಿಜ. ಆದ್ರೆ ಆ ದುಡ್ಡಿಂದ ನೆಮ್ಮದಿ ಸಿಗಲ್ಲ, ಬದಲಾಗಿ ದುಃಖನೂ ಸಿಗೋದು ಅಂತ ನನಗೆ ಗೊತ್ತಾದ್ಮೇಲೆ ನನ್ನ ಆಸೆನ ಬಿಟ್ಬಿಟ್ಟಿದ್ದೆ. ಆದ್ರೆ ಮತ್ತೆ ಸಿದ್ದು ಬಂದು ಅದಕ್ಕೆ ನಿಮ್ಮ ಮಗ ಕೈ ತಪ್ಪಿ ಹೋಗ್ತಿದ್ದಾನೆ ಅಂದಾಗ ನನ್ಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ವಾಲ್ಬಿಡ್ತು ಕಣು. ಇದಕ್ ಮುಂಚೆ ನಾನು ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದೀನಿ, ಸಾಕಷ್ಟು ಸಲ ಕ್ಷಮೆನೂ ಕೇಳಿದ್ದೀನಿ ಪುಟ್ಟು. ಆದ್ರೆ ಇನ್ನು ಮುಂದೆ ಈ ತರ ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳ್ತಿದ್ದೀನಿ ಕಣು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪುಟ್ಟು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪ್ಲೀಸ್, ಈ ರೀತಿ ಎಲ್ಲ ಕೈ ಮುಗಿಬೇಡ. ನಾನೊಂದು ರಿಕ್ವೆಸ್ಟ್ ಮಾಡಲ? ಹೇಳು. ನೀನು ಬೇರೆಯವ್ರನ್ನ ನಂಬೋದನ್ನ ಮೊದಲು ಬಿಡು. ನಿನ್ನ ಮಗನ್ನ, ನಿನ್ನ ಸೊಸೆನ ನಂಬಮ್ಮ. ನಾನು
ನೀನು ಜನ್ಮ ಕೊಟ್ಟಿದ್ದ ಮಗ. ಪ್ಲೀಸ್ ನನ್ನನ್ನು ನಂಬು. ನಂಬ್ತೀನಿ ಪುಟ್ಟು, ನಂಬ್ತೀನಿ ಕಣೋ. ನನ್ನ ಮಯೂರಿಗೆ ತೊಂದರೆ ಕೊಡಬೇಡ. ಇಲ್ಲ, ಖಂಡಿತವಾಗ್ಲೂ ತೊಂದರೆ ಕೊಡಲ್ಲ. ಅವಳಿಗೆ ನೋವಾದ್ರೆ ನನಗೆ ತುಂಬ ಸಂಕಟ ಆಗತ್ತಮ್ಮ. ಇಲ್ಲ ಪುಟ್ಟು, ನೀನು ಸಂಕಟ ಪಟ್ಕೋಬೇಡ. ನೋಡು, ಈ ಮುಂದೆ ಮಯೂರಿ ಯಾವತ್ತೂ ಕಣ್ಣಲ್ಲಿ ನೀರು ಹಾಕಬಾರ್ದು. ಹಾಗೆ ನೋಡ್ಕೋತೀನಿ, ಪ್ರಾಮಿಸ್. ನಿಜವಾಗ್ಲೂ ಹಾಗೆ ನೋಡ್ಕೋತೀನಿ ಅವಳನ್ನ. ಇದೇ ಅಮ್ಮ, ಇದೇ ನನಗೆ ಬೇಕಾಗಿದ್ದು. ಥ್ಯಾಂಕ್ಸ್. ಸರಿ ಆಯ್ತು. ಊಟ ಅರ್ಧಕ್ಕೆ ಬಿಟ್ಟಿದ್ಯಾ? ಬಾ, ಊಟ ಮಾಡಿಸ್ತೀನಿ. ಅಮ್ಮ, ಈ ಅನ್ನ ಇದೆಯಲ್ಲ, ಇದು ಬರೀ ಹೊಟ್ಟೆ ತುಂಬಿಸತ್ತೆ. ಆದ್ರೆ ನೀನು ಇವತ್ತಾಡಿದ ಮಾತುಗಳು ನನ್ನ ಮನಸ್ಸನ್ನ ತುಂಬಿಸಿದೆ ಅಮ್ಮ. ಪ್ಲೀಸ್ ನೀನು ಇದೇ ರೀತಿ ಇರು. ಇರ್ತೀನಿ ಕಣೋ. ಥ್ಯಾಂಕ್ಸ್. ಈ ವಿಷಯದ ಇಂಜೆಕ್ಷನ್ ಕೊಟ್ಟರೆ ಜಯಂತ ಮಯೂರಿ ಫಿನಿಶ್.
ಸಾಕು. ಕೇಳಿಸ್ತಾ? ಹೋಗೊಂದ್ಸಲಿ ನೋಡ್ಕೊಂಬರೋಣ. ಯಾರು ಕಳ್ಳ ಇರಬೇಕು. ಏನ್ ಮಾಡೋದು? ಈ ಕೆಲಸ ಮಾಡೋಣ. ಬಾ. ಎಲ್ಲಿಗೆ? ಬ್ಲಾಂಕೆಟ್ ಏನಕ್ಕೆ ತಗೋತಾ ಇದೆಯಾ? ನಾನು ನೋಡ್ಕೋತೀನಿ, ನೀನು ಸುಮ್ಮನಿರು. ಇಷ್ಟೊತ್ನಲ್ಲಿ ಯಾರಿಗೆ ಮೆಸೇಜ್ ಮಾಡ್ತಿದ್ಯಾ? ರಾಹುಲ್ಗೆ ಬೇಗ ಮನೆಗೆ ಬಾ ಅಂತ. ಏನಾಯ್ತು? ಬಂದ. ಯಾರು ನೀನು? ಇವನೇ ನಮ್ಗೆ ನನಗೂ ಮೇಘಾಗೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ತೊಂದರೆ ಕೊಡ್ತಾ ಇದ್ದಿದ್ದು. ರಾಹುಲ್, ಬಾ ನೀನು. ರಾಹುಲ್ ಎಲ್ಲಿಗೆ? ಯಾಕೆ ಇಷ್ಟ ಆತ್ರ? ಏನ್ ವಿಷಯ ಹೇಳಿ. ಅರ್ಜೆಂಟಾಗಿ ಬಂದು ನಿಂತೆ ಜಯಂತ್ ಮೆಸೇಜ್ ಮಾಡಿದ್ದಾನೆ. ಏನು ವಿಷಯ ಅಂತ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ತಿದ್ದೀವಿ. ಒಂದು ಕಾಲ್ ಮಾಡಿ ನೋಡಿ. ಅರ್ಜೆಂಟಾಗಿ ಬಂದು ನಿಂತೆ ಮೆಸೇಜ್ ಮಾಡಿದ್ದಾನೆ, ಇನ್ನೇನು ಕಾಲ್ ಮಾಡ್ತೀಯಾ? ಕಾಲ್ ಮಾಡ್ತಾ ಕೂತ್ರೆ ಟೈಮ್ ವೇಸ್ಟ್. ಬಾ ಅಲ್ಲಿಗೆ ಹೋಗೋಣ. ಸರಿ, ನಾನೇ ಮಯೂರಿಗೆ ಕಾಲ್ ಮಾಡ್ತೀನಿ. ಕಾಲ್ ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ಹೇಳಿದ್ ನಾನು ಅಲ್ಲಿಗೆ ಹೋಗೋಣ ಅಂತ. ಇದೆಲ್ಲ ಟೈಮ್ ವೇಸ್ಟ್. ಹೇಳ್ತೀಯೋ ಅಥವಾ ನೀನ್ ತಂದಿರೋ ಇಂಜೆಕ್ಷನ್ ನಿನಗೆ ಚುಚ್ಚಿ ಸಾಯಿಸ್ಬಿಡ್ಲ? ಬೇಡ. ಹೇಳು. ಹೇಳ್ತೀಯಲ್ಲ ಈ ವಿಷಯ ನಿನ್ ಚುಚ್ಚಿಬಿಡ್ಲ? ಹೇಳು. ಏನದು ಗಲಾಟೆ? ಏನಮ್ಮ? ಅಯ್ಯೋ ಅಯ್ಯೋ, ಯಾರು ಪುಟ್ಟ ಇವನು? ಯಾಕೋ ಹಿಂಗ್ ಕಟ್ಟಾಕಿದ್ಯಾ? ಏನು? ಅಮ್ಮ ಕಿರಿಚಬೇಡ. ಇವ್ ನಮ್ಮ ಮನೆಗೆ ನುಗ್ಗಿದ್ದ. ಮೇಘ ಮಯೂರಿ ಕಾಲೇಜ್ ಹೋದಾಗೆಲ್ಲ ಅವ್ರಿಗೆ ತೊಂದರೆ ಕೊಡ್ತಿದ್ದ. ಇವತ್ತು ನಮ್ಮ ಅದೃಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಹೇಳೋ ಹೇಳು ಹೇಳು. ಜಯಂತ್, ಏನು ಅರ್ಜೆಂಟಾಗಿ ಬರಕ್ಕೆ ಹೇಳ್ದಲ್ಲ, ಏನು ವಿಷಯ? ಇವನು ಯಾರು? ರಾಹುಲ್, ಇವನೇ ಕಣೋ. ಇವನೇ ರಾಸ್ಕಿಲ್. ಮೇಘ ಮಯೂರಿ ಕಾಲೇಜ್ ಹೋಗ್ತಿದ್ರಲ್ಲ, ಅವಾಗ ತೊಂದರೆ ಕೊಡ್ತಿದ್ದವನು ಇವನೇ. ಇವನ ಕರೆಕ್ಟಾಗಿ ಸಿಗಾಕೊಂಡಿದ್ಯಾ? ಇನ್ನು ಒಳ್ಳೆ ಟೈಮ್ ಮುಗಿತು ಅಂತ ತಿಳ್ಕೊ. ಹೇಳು, ಯಾಕಾಗ ಮಾಡಿದೆ? ಹೇಳು ಹೇಳೋ. ಹೇಳೋ ಹೇಳೋ ಅಂದ್ರೆ ಕೊಂದು ಬಿಡ್ತೀನಿ. ಹೇಳೋ.
ಇಷ್ಟೇ ನಡೆದಿದ್ದು. ನೀನ್ ಹೇಳ್ತಿರೋದೆಲ್ಲ ನಿಜ ತಾನೆ? ಅಂತ ಅನ್ಕೋ ನಿಜ. ಇಂಥ ಕೆಲಸ ಮಾಡಿಬಿಟ್ಟು ತಾಯಿ ಮೇಲೆ ಬೇರೆ ಆಣೆ ಇಟ್ಟಿಯಾ? ನೋಡು, ನೀ ಹೇಳಿರೋದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಡೈರೆಕ್ಟ್ ಪೊಲೀಸ್ ಸ್ಟೇಷನ್. ನಿನಗಿನ್ಮೇಲೆ ಜೈಲೇ ಗತಿ. ನಿನಗ್ ಮಾತ್ರ ಅಲ್ಲ, ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವ್ರಿಗೆಲ್ಲ ಜೈಲೇ ಗತಿ. ಮಯೂರಿ, ಸಿಂಧುನ ಈ ವಿಷಯದಲ್ಲಿ ಎಳೆಯೋದು ಬೇಡಮ್ಮ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ಈ ವಿಷಯ 4 ಜನಕ್ಕೆ ಗೊತ್ತಾದರೆ ಮನೆ ಮರ್ಯಾದೆ ಹೋಗುತ್ತೆ. ಅಣ್ಣ ಅದಕ್ಕೆ ನೊಂದ್ಕೋತಾರೆ. ಈಗಾಗಲೇ ಸೋಮು ಚಾರು ವಿಷಯದಲ್ಲಿ ಅವಳನ್ನ ಈ ಮನೆಯಿಂದಲೇ ಕರ್ಕೊಂಡು ಹೋಗ್ಬಿಟ್ಟ. ಈ ವಿಷಯ ಗೊತ್ತಾದ್ರೆ ಅಂತೂ ಗ್ಯಾರಂಟಿ ಅವಳನ್ನ ಬಿಟ್ಟೇ ಬಿಡ್ತಾನೆ. ಪ್ಲೀಸ್, ಇದೊಂದು ಸಲ ಈ ಮನೆ ಮರ್ಯಾದೆಗೋಸ್ಕರ. ಅವ್ರು ಹೇಳಿದ್ರಲ್ಲೂ ಅರ್ಥ ಇದೆ. ಸರಿ, ಅತ್ತೆನ ಕ್ಷಮಿಸ್ತೀವಿ. ಇನ್ನೊಂದ್ಸಲ ಏನಾದರೂ ಇದೇ ರೀತಿ ತಪ್ಪು ಮಾಡಿದ್ರು ಅಂದ್ರೆ ಅತ್ತೆ ಅನ್ನೋದನ್ನು ಮರಿಬೇಕಾಗತ್ತೆ. ಈಗ ಅಪ್ಪ ಏನಾದರೂ ಇದ್ದಿದ್ರೆ ನಿನ್ನನ್ನು ಸುಮ್ಮನೆ ಬಿಡ್ತಿದ್ರು ಅನ್ಕೊಂಡಿದ್ಯಾ? ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಕೊನೆಗೆಲ್ಲ ನನ್ನ ತಲೆ ಮೇಲೆ ಬರುತ್ತೆ. ಇರಲಿ ಬಿಡು, ಈ ವಿಷಯನ ಮನೇಲಿ ಯಾರಿಗೂ ತಿಳಿಸ್ಬಿಡಿ. ಇಲ್ಲಿಗೆ ಬಿಟ್ಬಿಡಿ. ಮೇಡಮ್, ನಾವು ಫೋಟೋ ಕೊಟ್ಬಿಡಿ ಮೇಡಮ್. ಯಾವ ಫೋಟೋ? ಅದೇ ಸಿಂಧು ಮೇಡಮ್ ಕೊಟ್ಟಿದ್ನಲ್ಲ ಆ ಫೋಟೋ. ಅವತ್ತೊಂದು ಫೋಟೋ ನೋಡ್ತಾ ಇದ್ಲು, ನನಗೂ ತೋರಿಸ್ಲಿಲ್ಲ. ರೂಮಲ್ಲೇ ಇದೆಯಾ ಅಥವಾ ತಗೊಂಡು ಹೋಗ್ಬಿಟ್ಟಿದ್ದಾಳ? ನೋಡ್ಕೊಂಡು ಬರ್ತೀನಿ, ಒಂದು ನಿಮಿಷ. ಇನ್ನೇನ್ ಮಾಡಿದ್ಯೋ ಹೇಳೋ. ಫೋಟೋನ ಯಾಕೆ ತಂದಿಲ್ಲಿಟ್ಟಿದ್ದಾಳೆ? ಅವಳ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಏನಾರ ಓಡ್ ಸದ್ಯ ಇಷ್ಟಕ್ಕೆ ಎಲ್ಲ ಮುಗಿತಲ್ಲ. ದೇವ್ರ ದೊಡ್ಡ. ಯಾಕೆ ಹೊಡಿತಾ ಇದ್ದೀರಾ? ಜಾಸ್ತಿ ಮಾತಾಡಬೇಡ. ಏನಿದು? ಇದನ್ಯಾಕೆ ಸಿಂಧು ಚಿಕ್ಕಮ್ಮಂಗೆ ಕೊಟ್ಟೆ? ಇದನ್ನೆಲ್ಲ ನಾವು ವಿಚಾರಿಸ್ತೀವಿ. ನಾನು ರಾಹುಲ್ ನನ್ನ ಪೊಲೀಸಿಗೆ ಒಪ್ಪಿಸ್ತೀವಿ. ಅವಾಗ ಗೊತ್ತಾಗತ್ತೆ. ಮಾಡಿರೋ ಕೆಲಸಕ್ಕೆ ಕೊಟ್ಟಿರೋ ಪೇಮೆಂಟ್ ಕಮ್ಮಿನೇ ಇದೆ. ಬಾ ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ಕೊಟ್ಟಿರೋದು ಕಮ್ಮಿನೇ ಇದೆ. ಬಾ